ಎಲ್ಲರಿಗೂ ನಮಸ್ಕಾರ. ಬಸವ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಸವ ಭಾರತ ಯೂಟ್ಯೂಬ್ ಚಾನಲ್ಲಿ ಇವತ್ತಿನ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ದೇವರನ್ನು ನಾವು ಬೇಡ್ಕೊಳ್ತೀವಿ. ಏನಪ್ಪ ಅಂದರೆ, ದೇವರೇ ನನಗೆ ವಿದ್ಯಾ ಬುದ್ಧಿ ಕೊಡಪ್ಪ ಅಂತೇಳಿ ಕೇಳ್ತೀವಿ. ನಾವು ಕೇಳೋದ್ರ ಜೊತೆಗೆ ನಮ್ಮ ಮಕ್ಕಳನ್ನು ಸಹ ಕೇಳ್ತೀವಿ. ದೇವರಿಗೆ ಕೈ ಮುಗಿಯಪ್ಪ, ದೇವರಿಗೆ ಅಡ್ಡಬೇಳು, ದೇವರಿಗೆ ವಿದ್ಯೆ ಕೊಡು, ಬುದ್ಧಿ ಕೊಡು ಅಂತ ಕೇಳು, ವಿದ್ಯಾ ಬುದ್ಧಿ ಕೊಡು ಅಂತ ಕೇಳು ಅಂತೇಳಿ ಹೇಳ್ತೀವಿ. ಮತ್ತು ದೇವರಿಗೆ ಆರೋಗ್ಯ ಕೊಡು, ಆಯಸ್ಸು ಕೊಡು, ಅಂತಸ್ತು ಕೊಡು ಅಂತ ಹೇಳಿ ನಾವು ಇದನ್ನೆಲ್ಲದೂ ಸಹ ದೇವರಿಂದ ನಾವು ಬೇಡ್ತಾ ಇರ್ತೀವಿ. ಇದೊಂದು ನಂಬಿಕೆ, ಅಂದರೆ ದೇವರಿಂದ ಬೇಡ್ತಕ್ಕಂಥದ್ದು ಇದು ಒಂದು ತಲೆಮಾರುಗಳಿಂದ ನಡೆದು ಬಂದಿರತಕ್ಕಂಥ ನಂಬಿಕೆ. ಈ ನಂಬಿಕೆ ಏನೇ ಇದ್ರೂ ಸಹ ಇದರ ಒಂದು ಸತ್ಯ ಅಸತ್ಯತೆಯನ್ನು ನಾವು ಚಿಂತನೆ ಮಾಡೋದಾದರೆ ಇದು ಏನಪ್ಪ ಇದ್ರ ಬಗ್ಗೆ ವಿಚಾರ ಅಂತ ಹೇಳಿದ್ರೆ, ಈಗ ದೇವರು ನಮಗೆ ಬೇಡಿದ್ದನ್ನು ಕೊಡ್ತಾನ ಅಂತೇಳಿ ನಾವು ವಿಚಾರ ಮಾಡೋದಾದರೆ, ನಾವು ಬೇಡ್ದೇನೆ ದೇವರು ನಮಗೆ ಎಲ್ಲವನ್ನ ಕೊಟ್ಟಿದ್ದಾನೆ. ಈ ಭೂಮಿ ಮತ್ತು ಈ ನಿಸರ್ಗ, ನಾವು ಬದುಕೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ನಿಸರ್ಗ, ಜೊತೆಗೆ ಈ ಗಾಳಿ, ಬೆಳಕು ಮತ್ತು ನೀರು, ಇದು ನಿಸರ್ಗದ ಎಲ್ಲ ವಸ್ತುಗಳು ಸಹ ನಮಗೆ ಸಂಪಾದನೆ ಮಾಡಿಕೊಳ್ಳಕ್ಕಾಗದೇ ಇರತಕ್ಕಂಥದ್ದನ್ನು ಈ ದೇವರು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಈ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳು ಸಹ, ಒಂದೊಂದು ಅಂಗಾಂಗಗಳಿಗೂ ಸಹ ಬೆಲೆ ಕಟ್ಟಲಿಕ್ಕೆ ಆಗದೇ ಇರತಕ್ಕಂಥವು. ಈಗ ಕಣ್ಣು, ಅದರ ಬೆಲೆ ಕಣ್ಣು ಇಲ್ದವರಿಗೆ ಗೊತ್ತಾಗುತ್ತೆ. ಈ ಕಾಲಿನ ಬೆಲೆ ಕಾಲು ಇಲ್ದವ್ರಿಗೆ ಗೊತ್ತಾಗುತ್ತೆ. ಕೈ ಇಲ್ದವ್ರು, ಕಿಡ್ನಿ ಇಲ್ದವ್ರಿಗೆ ಆ ಕಿಡ್ನಿಯ ಬೆಲೆ ಏನಪ್ಪ ಅಂತೇಳಿ ಮಹತ್ವ ಗೊತ್ತಾಗುತ್ತೆ. ಇದೆಲ್ಲದೂ ಸಹ ದೇವರು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ನಮ್ಮ ಒಂದು ಜನ್ಮಕ್ಕೆ ಕಾರಣರಾಗಿರ್ತಕ್ಕಂಥ ನಮ್ಮ ತಂದೆ ತಾಯಿಗಳು ಮತ್ತು ನಮ್ಮ ಸೇವಕರಂತೆ ನಮಗೆ ಹಗಲು ರಾತ್ರಿ ನಮ್ಮ ಒಂದು ಆರೈಕೆಗಾಗಿ ದುಡಿದಿರ್ತಕ್ಕಂಥವ್ರು, ಮತ್ತು ನಮ್ಮ ಜೀವನಕ್ಕೋಸ್ಕರ ತಮ್ಮ ಜೀವನವನ್ನು ಬಲಿ ಕೊಟ್ಟು ದುಡಿತಾ ಇರತಕ್ಕಂಥ ತಂದೆ ತಾಯಿಗಳು, ಇದೆಲ್ಲದೂ ಸಹ, ಜೊತೆಗೆ ನಮ್ಮ ಸಹೋದರ ಸಹೋದರಿಯರು ಮತ್ತು ನಮ್ಮ ಸ್ನೇಹಿತರು, ಬಂಧು ಬಳಗ, ಇದೆಲ್ಲದೂ ಸಹ ದೇವರು ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲ ಕೊಟ್ಟಿರ್ತಕ್ಕಂಥ ದೇವರಿಗೆ ನಾವು ಸಹ ಮತ್ತೆ ದೇವರೇ ನನಗೆ ಹಣ ಕೊಡಪ್ಪ, ಐಶ್ವರ್ಯ ಕೊಡಪ್ಪ, ಇದೇನು ಇದು ಹೇಳದ್ನಲ್ಲ, ಇದೆಲ್ಲ ನಾವು ಸಂಪಾದನೆ ಮಾಡಿಕೊಳ್ಳೋಕ್ಕಾಗಲ್ಲ. ಈ ಹಣ, ಐಶ್ವರ್ಯ ಇದೆಲ್ಲದೂ ಸಹ ನಾವು ಸಂಪಾದನೆ ಕೊಳ್ಳೋಕ್ಕೆ ಆಗುವಂತಹದ್ದು. ಇದನ್ನು ಸಹ ನಾವು ದೇವರಿಂದ ಕೇಳ್ತೀವಿ. ಒಂದು ಹಣದ ಆಮಿಷವನ್ನು ಇಡ್ತೀವಿ, ದೇವರಿಗೆ ಕಾಣಿಕೆಯನ್ನು ಕೊಡ್ತೀವಿ ಅಂತೇಳಿ, ದೇವರಿಗೆ ಹಣ್ಣು ಕಾಯಿ ಕೊಡ್ತೀವಿ ಅಂತ ಹೇಳ್ತಕ್ಕಂಥದ್ದು, ದೇವರಿಗೆ ಪ್ರಾಣಿ ಬಲಿಗಳನ್ನು ಕೊಟ್ಟು, ದೇವರೇ ನಿನಗೆ ಈ ಥರ ಪ್ರಾಣಿ ಬಲಿ ಕೊಡ್ತೀವಪ್ಪ, ನನ್ನ ಇಷ್ಟಾರ್ಥಗಳನ್ನು ಸಿದ್ಧಿಸುವಂತೆ ಮಾಡಪ್ಪ ಅಂತೇಳಿ ಕೇಳ್ತಕ್ಕಂಥದ್ದು. ಈ ರೀತಿಯ ಒಂದು ದೇವರನ್ನು ಸಹ ನಾವು ಭ್ರಷ್ಟಾಚಾರಕ್ಕೆ ನಮ್ಮಂತೆ ನಾವು ದೇವರನ್ನು ಸಹ ಎಳ್ಕೊಂಬರೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೆಲ್ಲವೂ ಸಹ, ಈಗ ವಿದ್ಯೆ, ಯಾರು ಶ್ರದ್ಧೆ ಇಟ್ಟು ಓದ್ತಾರೆ ಅವರಿಗೆ ವಿದ್ಯೆ ಸಂಪಾದನೆ ಆಗುತ್ತೆ. ಹಣ, ಯಾರು ಕಷ್ಟಪಟ್ಟು ದುಡಿತಾರೋ ಅವರಿಗೆ ಹಣ ಸಂಪಾದನೆ ಆಗುತ್ತೆ. ಅದಕ್ಕೆ ಬಸವಣ್ಣವರು ಹೇಳಿದ್ದಾರೆ, ಕಾಯಕದಿಂದ ಕೈಲಾಸವನ್ನು ಕಾಣ್ಬೋದು ಅಂತೇಳಿ. ಇನ್ನು ಆರೋಗ್ಯಕ್ಕೆ ಒಂದು ಯೋಗಾಸನ ಮಾಡ್ತಕ್ಕಂಥದ್ದು, ಹಿತಮಿತವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು, ಇದೆಲ್ಲದನ್ನು ಸಹ ನಾವು ಮಾಡಬೇಕು. ಮಾಡದೆ ಸುಮ್ಮನೆ ಬಾಯಿಗೆ ಬಂದದ್ದನ್ನು ತಿನ್ಬಿಡೋದು, ಆಮೇಲೆ ಬೊಜ್ಜು ಬೆಳೆಸ್ಕೊಳ್ತಕ್ಕಂಥದ್ದು, ರೋಗದ ಮನೆಯನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು, ದೇಹವನ್ನು ರೋಗದ ಮನೆಯನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು, ಇದೆಲ್ಲದನ್ನು ಸಹ ನಾವು ಮಾಡ್ಕೊಂಡ್ಬಿಟ್ಟು ಕೊನೆಗೆ ದೇವರೇ ನನಗೆ ಆರೋಗ್ಯ ಕೊಡಪ್ಪ ಅಂತ ಕೇಳ್ತಕ್ಕಂಥದ್ದು, ಇದೆಲ್ಲ ಒಂದು ಅಪಹಾಸ್ಯಕರವಾಗಿರ್ತಕ್ಕಂಥದ್ದು. ದೇವರದು ನಮಗೇನು ಕೊಡಬೇಕು ಅದನ್ನೆಲ್ಲ ಕೊಟ್ಟಿದ್ದಾನೆ. ಇನ್ನೇನಿದ್ರೂ ಸಹ ನಾವು ಸಂಪಾದನೆ ಮಾಡಿಕೊಳ್ಳೋಕ್ಕಾಗುವಂಥದ್ದನ್ನು ಮಾತ್ರ ದೇವರು ನಮಗೆ ಬಿಟ್ಟಿದ್ದಾನೆ. ನಮ್ಮಿಂದ ಸಂಪಾದನೆ ಮಾಡಿಕೊಳ್ಳುವಂಥದ್ದನ್ನು ಸಹ ನಾವು ದೇವರಿಂದ ಕೇಳುವಂಥದ್ದು ಸರಿಯಾದದ್ದಲ್ಲ. ಆ ದೃಷ್ಟಿಯಿಂದ ದೇವರೇ, ನೀನು ಇದನ್ನೆಲ್ಲ ಕೊಟ್ಟಿದೆಯಪ್ಪ, ನಿನಗೆ ನಾವು ಕೃತಜ್ಞರಾಗಿದ್ದೀವಿ ಅಂಥೇಳಿ ಕೈ ಮುಗಿಬೇಕೇ ಹೊರತು ದೇವರಿಂದ ನಾವು, ದೇವರೇ ನನಗೆ ಹಣ ಕೊಡಪ್ಪ, ಐಶ್ವರ್ಯ ಕೊಡಪ್ಪ, ನನಗೆ ವಿದ್ಯಾಬುದ್ಧಿ ಕೊಡಪ್ಪ, ಅಂತಸ್ತು ಕೊಡಪ್ಪ, ಆರೋಗ್ಯ ಕೊಡಪ್ಪ, ಇದೆಲ್ಲ ಬೇಡ್ತಕ್ಕಂಥದ್ದು ವ್ಯರ್ಥದ ಒಂದು ಚಿಂತನೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಈ ರೀತಿಯ ಒಂದು ವೈಚಾರಿಕ ವಿಚಾರಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ತೀನಿ. ವಿಡಿಯೋವನ್ನು ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಕ್ಕಾಗಿ ಭೇಟಿಯಾಗೋಣ. ಇದುವರೆಗೂ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು.